ಚನ್ನಬಪ್ಪ ಶಿವಳ್ಳಿ ಅವರಿಗೆ ಒಂದು ಮೆರಗನ್ನು ಸಿಗಬೇಕಂತ ಕೇಳೋದ್ರ ಜೊತೆಗೆ ಅವರಿಗೆ ಬಂಗಾರದ ತಾಳಿ, ಅದರ ಜೊತೆಗೆ ಬೆಳ್ಳಿ ಕಾಲುಂಗರ, ಸೀರೆ ಮತ್ತು ಗುಂಗಟು, ಸೂಟ್ ಕೇಸ್ ಮತ್ತು ಛತ್ರಿ ನೋಡ್ರಿ. ಮುಂದೆ ಬಿಸಿಲುಗಾಲ ಬರ್ತೈತಿ, ಬ್ಯಾಸಗಿ. ಆ ಬ್ಯಾಸಗಿ ಒಳ ಮಧುವರ ಛತ್ರಿ ಒಳಗ ಮಾವನ ಮನೆಗೆ ಜಮ್ ಅಂತ ಹೋಗ್ಲಿ ಅಂತ ಉದ್ದೇಶದಿಂದ ಕೊಡ್ತಾ ಇದ್ದಾರೆ. ಎಷ್ಟು ಚಿಂತನೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಸಿದ್ದಲಿಂಗೇಶ್ವರ ಮಹಾಸ್ವಾಮಿಗಳ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಅನಿಲ್ ಪಾಟೀಲ್ರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ಹುಬ್ಬಳ್ಳಿ ಧಾರವಾಡ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ನನ್ನ ಆತ್ಮೀಯ ಹಿರಿಯರು ಆದಂತಹ ಅಲ್ತಾಫ್ ಹಳ್ಳೂರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ಶಾಖಿ ಸಂಧಿಯವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಅನಿಲ್ ಕುಮಾರ್ ಪಾಟೀಲ್ ರವರೇ, ಅಲ್ತಾಫ್ ಹಳ್ಳೂರ್ ಅವರೇ, ಅರವಿಂದ್ ಕಟ್ಗಿ ಅವರೇ, ಚಂದ್ರಶೇಖರ್ ಜುಟ್ಟಲ್ ರವರೇ, ಜಿಸಿ ಪಾಟೀಲ್ ರವರೇ, 600 ಕೋಟಿ ಮಹಿಳೆಯರು ಉಚಿತವಾಗಿ ಫ್ರೀ ಬಸ್ ಟ್ರಾವೆಲ್ ಮಾಡಿದ್ದಾರೆ. ಇದೇ ಮಹಿಳಾ ಸಬಲೀಕರಣ. ಅದೇ ರೀತಿ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ ಹಾಗೂ ಅನ್ನಭಾಗ್ಯ ಇಂತಹ ಕ್ರಾಂತಿಕಾರಿಕ ಕಾರ್ಯಕ್ರಮ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ನಾಯಕತ್ವದಲ್ಲಿ ನಮ್ಮ ರಾಜ್ಯ ಸರ್ಕಾರ ನಡೀತಾ ಇದೆ. ಈ ಕಾರ್ಯಕ್ರಮಗಳು ವಿಶೇಷವಾಗಿ ಅಲ್ಪಸಂಖ್ಯಾತರ ಸರಳ ವಿವಾಹ ಕಾರ್ಯಕ್ರಮ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಟೀಕೆ ಮಾಡ್ತಾರೆ. ಈ ಕಾರ್ಯಕ್ರಮ ಅವ್ರಿಗೇನಾದ್ರೂ ಧೈರ್ಯ ಇದ್ರೆ ಅವ್ರ ಭಾಷಣ ಹೇಳಬೇಕಾದ್ರೆ ಈ ಗ್ಯಾರಂಟಿಗಳೆಲ್ಲ ನಿಲ್ಲಿಸಿ ಅಂತ, ಅದು ಹೇಳಕ್ಕೆ ಧೈರ್ಯ ಇಲ್ಲ. ಬಹಳ ಸುಂದರವಾದ ಕಾರ್ಯಕ್ರಮವನ್ನು ತಾವು ಮಾಡಿದಿರಿ ಮತ್ತು ನಿಮ್ಮ ಅಣ್ಣನ ಜೊತೆ CS ಶಿವಳ್ಳಿ ಅವರ ಜೊತೆ ನಮ್ಮ ಒಡನಾಟ ಮೊದಲಿನಿಂದ, ಅವ್ರ MLA ಆಗೋಕ್ಕಿಂತ ಮೊದಲಿನಿಂದ ಒಡನಾಟ ನಮ್ದು. ಅವರು ಯಾವ ರೀತಿ ಈ ಸಾಮೂಹಿಕ ವಿವಾಹಗಳನ್ನು ಮಾಡ್ತಿದ್ರು, ನಮ್ಮನ್ನೆಲ್ಲ ಕರ್ಕೊಂಡ್ಬಂದು ಮತ್ತು ಸಾಮೂಹಿಕ ವಿವಾಹ ಆದ್ಮೇಲೆ ಛತ್ರಿ ಕೊಟ್ಟು ಇದು ಕೊಟ್ಟು ಊರೊಳಗೆ ಮೆರವಣಿಗೆ ಮಾಡಿ ಎಲ್ಲ ಬಹಳ ಸಾರಿ ಬಂದಿದ್ದೀವಿ ನಾವು. ಅಂತ ಒಂದು ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತ ಶಿವಳ್ಳಿ ಪರಿವಾರದ ವತಿಯಿಂದ ಶಾದಿ ಕಮಿಟಿ ಮೆಂಬರ್ಸ್ ಸನ್ಮಾನ ಮಾಡಿದವರು ದಯಮಾಡಿ ಆ ಕಡೆ ಸನ್ಮಾಡಿ ಪ್ಲೀಸ್. ಮತ್ತೆ ಜಾರಕಿಹೊಳಿ ಸಾಹೇಬರು ಕೂಡ ಈ ಫಂಕ್ಷನ್ಗೆ ಬಂದಿದ್ದಾರೆ. ಈಗಾಗಲೇ ನಾನು ಹೇಳಿದಾಗೆ ಅವ್ರು ಯಾವತ್ತೂ ಕೂಡ ವೈಚಾರಿಕ ಚಿಂತನೆ, ಪ್ರಗತಿಪರ ಚಿಂತನೆ ಇಟ್ಕೊಂಡು ರಾಜಕೀಯ ಮಾಡ್ಕೊಂಡು ಬಂದಿರೋರು. ಕಳೆದ ಬಾರಿ ಇದೇ ರೀತಿ ಒಂದು ಫಂಕ್ಷನ್ ನಲ್ಲಿ ನಾನು ಅವ್ರ ಬಗ್ಗೆ ಮಾತನಾಡಿದಾಗ ಅದನ್ನೇ ದೊಡ್ಡ ವಿವಾದ ಎದುರಿಸ್ಬಿಟ್ಟಿದ್ರು. ಬಟ್ ಈಗಲೂ ನಾನು ಅದನ್ನೇ ಹೇಳ್ತೀನಿ, ನಾನೇನು ಅವ್ರಿಗೆ ಇಂಥ ಪದವಿ ವಹಿಸ್ಕೊಳ್ಳಿ ಅಂತ ಪದವಿ ವಹಿಸ್ಕೊಳ್ಳಿ ಅಂತ ಹೇಳಿಲ್ಲ. ನಾನು ಅವ್ರಿಗೆ ಹೇಳಿದ್ದು ಸೈದ್ಧಾಂತಿಕ ನಾಯಕತ್ವ ವಹಿಸ್ಕೊಳ್ಳಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ, ಜಾತ್ಯತೀತತೆ, ಪ್ರಗತಿಪರ ಚಿಂತನೆ ಇಂಥ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂತ ನಾಯಕರು ಬೇಕು. ಅಂತ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಅದು ಜಾರಕಿಹೊಳಿ ಸಾಹೇಬರು ಕೂಡ. ಸೊ ಹಾಗಾಗಿ ಅವ್ರ ನಾಯಕ ಸಾಮಾಜಿಕವಾದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕಂತ ನಾನು ಕೂಡ ಇರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಒಂದು ಮದುವೆ ಮಾಡೋದು ಬಹಳ ಇವತ್ತಿನ ದಿನಗಳಲ್ಲಿ ಬಹಳ ಕಷ್ಟಕರ ಸಾಹಸ ಅಂತಾನೆ ಹೇಳ್ಬೇಕಾಗಿದೆ. ಕನಿಷ್ಠ ಒಂದು ಎಷ್ಟೇ ನಾವು ಬರೋದಿದ್ರು ಕೂಡ 5 ರಿಂದ 10 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. ಅದರಿಂದ ಸಾಮೂಹಿಕವಾದಲ್ಲಿ ಆದ್ರೆ ನಮ್ಮ ಖರ್ಚು ಬಹಳಷ್ಟು ಕಡಿಮೆ ಆಗ್ತದೆ. ಮದುವೆ ಅಂತಾರ ಅವರು. ಸರಿ